Excel Techno School, Guruvayanikere, Venuru. Admission open now. ಸ್ವಲ್ಪ ಮುಂದೆ ಟೈಮ್ ಸಿಗಲ್ಲ ಈಗ ಸಾದಿಕ್ ಅವ್ರಿಗೆ, ಸಾದಿಕ್ ಪೈಲ್ವಾನ್ ಅವ್ರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ರಾಜಕೀಯವಾಗಿ ನನ್ನ ಜೊತೆಗೂ ಒಳ್ಳೆ ಒಡನಾಟ ಇದೆ. ಆ ದೃಷ್ಟಿಯಿಂದ ನಾನು ಮತ್ತು ಸಲೀಂ ಅಹಮದ್ ಅವರು ನಾವು ಇಲ್ಲಿ ಬಂದು ಅವ್ರಿಗೆ ಮಾತಾಡಿದ್ದೀವಿ. ಬಟ್ ಸಮಯ ಇಲ್ಲ, 3 ಗಂಟೆ ಆಗೋಗಿತ್ತು. ಬಟ್ ಸಾದಿಕ್ ಅವ್ರು ಏನು ಹೇಳಿದ್ರು, ಇಲ್ಲ ಕೂತ್ಕೊಂಡು ಎಷ್ಟು ಜಲ್ದಿ ಸಾರ್ಟ್ ಔಟ್ ಆದರೆ ಮಾಡೋಣ ಅಂತ. ಈಗ ಹೇಗೋ ಸಮಯ ಆಗೋಗಿದೆ ಸರ್. ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ಬೆಳಿಗ್ಗೆಯಿಂದನೂ ಕೂಡ ನಾನು ಯಾರು ಸಂಪರ್ಕ ಮಾಡಿಲ್ಲ ಮೇನ್ ಲೀಡರ್ಸ್, ಬರೀ ಕೇವಲ ಫೋನ್ ಮಾಡ್ತಾರೆ. ಅಂದ್ರೆ ಇಷ್ಟು ನಮ್ಮ ಕಡೆಗಣನೆ ಮಾಡಿದ್ದಕ್ಕೆ ನಮ್ಮ ಸಮಾಜದ ವತಿಯಿಂದ ಈ ಬಾರಿ ಎಲೆಕ್ಷನ್ ನಿಂದ್ರಿ ಅಂತ ಹೇಳಿದ್ರು ಅಂತ ಹೇಳಿದ್ರು ಸರ್. ಅವ್ರಿಗೆ ನೋವು ಆಗಿರೋದು ಅಂತೂ ನಿಜ. ಬಹಳ ವರ್ಷಗಳಿಂದ ಅವರ ಸತತ ಪ್ರಯತ್ನಗೂ ಇದೆ, ಇಲ್ಲಿ ಶಾಸಕನಾಗಬೇಕು ಅಂತ ಇದೆ. ಮತ್ತೆ ಅವರು ಒಳ್ಳೆ ಜನರಲ್ಲಿ ಅವರ ಅಭಿಪ್ರಾಯನೂ ಚೆನ್ನಾಗಿದೆ. ಮತ್ತೆ ಅವ್ರು ನಮ್ಮ ಕುಟುಂಬದ ಸದಸ್ಯರು. ಈ ಟೈಮ್ ಆಗದೆ ಇರಲಿ, ಮತ್ತೆ ಕೂತ್ಕೊಂಡು ಮಾತಾಡ್ತೀವಿ. ಸಿನ್ಸ್ ಈಗ ಟೈಮ್ ಆಗೋಗಿದೆ, ಈಗ ಈ ಬಿಸಿಯಲ್ಲಿ ಮಾತಾಡೋದು ಬೇಡ. ಮತ್ತೆ ಸಮಸ್ಯೆ ಬಂದಾಗ ಸರ್ ಬೇರೆ ಏನು ಅವಕಾಶ ಕೂತ್ಕೊಂಡು ಮಾತಾಡಿದ್ರಲ್ಲೇ ಪ್ರಪಂಚದಲ್ಲಿ US ಇರಾನ್ ಮಧ್ಯನೂ ಅವಕಾಶ ಇದೆ ಕೂತ್ಕೊಂಡು ಮಾಡೋದಕ್ಕೆ. ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಮುಂದೆ ಇರ್ತಿದ್ರು. ಈ ತರ ಏನಾದ್ರು ಬಂಡಾಯ ಇದ್ರೆ, ಸಮಸ್ಯೆ ಇದ್ರೆ ಜಮೀರ್ ಮುಂದೆ ಇರ್ತಿದ್ರು. ಆದ್ರೆ ಈ ಬಾರಿ ಇಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಅವರು ಬರ್ತಾರೆ, ಎಲ್ಲಾ ನಾಯಕರು ಬರ್ತಾರೆ, ಜಮೀರ್ ಅವರು ಬರ್ತಾರೆ, ನಾವು ಬಂದಿದ್ದೀವಿ, ಎಲ್ಲರೂ ಬರ್ತಾರೆ. ಆತರ ಏನಿಲ್ಲ, ಯಾಕಂದ್ರೆ ಸಮಯ ಕಡಿಮೆ ಇತ್ತು. ಪಾರ್ಟಿಯಿಂದ ಒಂದ್ಸತಿ ಸಾದಿಕ್ ಅವ್ರಿಗೆ ಮಾತಾಡಿ ಅಂತ ಹೇಳಿದ್ರು, ನಾವು ಮಾತಾಡಿದೀವಿ. ಮತ್ತೆ ಕೂತ್ಕೋತೀವಿ, ನಾಳಿದ್ದಲ್ಲಿ ಕೂತ್ಕೋತೀವಿ ಮತ್ತೆ ಸಾದಿಕ್ ಅವ್ರ ಜೊತೆ. ಆದ್ರೆ ಯುವಕರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಇಲ್ಲ ನೋಡಿ, ಕಲಿಸ್ತೀವಿ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಅನ್ಯಾಯ ಮಾಡಿದೆ, ಬೆನ್ನಿಗೆ ಚೂರಿ ಹಾಕಿದೆ ಅಂತ ಇದ್ದಾರೆ. ಎಲ್ಲಾ ಯುವಕರು ಕೂಡ ಅವ್ರಿಗೆ ಈಗಲೇ ಮಾತಾಡಿದ್ದೀನಿ, ನೀವೇ ನೋಡಿರ್ಬೋದು. ಅವ್ರನ್ನ ಉದ್ದೇಶಿಸಿ ಮಾತಾಡಿದ್ದೀವಿ. ಎಲ್ಲ ಯುವಕರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಅದಕ್ಕೊಂದು ಪರಿಹಾರ ತಗೋತೀವಿ. ಎಲ್ಲ ಯುವಕರನ್ನೇ ವಿಶ್ವಾಸಕ್ಕೆ ತಗೊಂಡು ಮಾಡ್ತೀವಿ. ಏನ್ ಹೇಳಿದ್ರು ಸರ್ ನಿಮಗೆ? ಮತ್ತೆ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.